ಸಂಡೇ ಇರ್ಲಿ ಮಂಡೇ ಇರ್ಲಿ ಅಮ್ಮ ಆದ್ಮೇಲೆ ಮಕ್ಕಳಿಗೆ ಚೆನ್ನಾಗಿರೋ ಅಡಿಗೆ ಮಾಡಿಕೊಟ್ಟು ಅವರು ಖುಷಿಯಿಂದ ತಿನ್ನೋದು ನೋಡೋದೇ ಒಂದು ಖುಷಿ. ಚಿಕನ್ ಕರಿ ತರ ವೆಜ್ ಕರಿ ಪರೋಟ ಹೆಂಗಿದೆ? ಚೆನ್ನಾಗಿದೆ. ಲೇಯರ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಹೆಂಗಿದೆ? ಚೆನ್ನಾಗಿದೆ. ಸೂಪರ್. ಕೈಯಲ್ಲಿ ಕಲಸಿ ಮಾಡಿ ಈಗ ಫ್ರೀಸ್ ಮಾಡಿರೋದನ್ನ ಹೀಟ್ ಮಾಡ್ತಾ ಇದ್ದೀವಿ. That's frozen. That's what I'm telling. It's frozen, I know. ಕೈಯಲ್ಲಿ ಮಾಡಿ ಅದನ್ನ ಫ್ರೀಸ್ ಮಾಡಿ. ಇವ್ರ ಓಲ್ಡ್ ಕತೆನ ಮತ್ತೆ ನೋಡೋಣ. ಫಸ್ಟ್ ವೆಜ್ ಕೂರ್ಮಾನ ಹೇಗ್ ಮಾಡಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ. ಎಣ್ಣೆ ತುಪ್ಪ ಹಾಕಿ ಅದಕ್ಕೆ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಆಮೇಲೆ ಟೊಮೆಟೊನು ಹಾಕಿ ಧನಿಯಾ ಪುಡಿ ಅಚ್ಕಾರದ ಪುಡಿ ಹಾಕಿ ಪ್ಲೇಟಲ್ಲಿ ತೋರಿಸಿರೋ ಮಸಾಲೆನೆಲ್ಲ ಮೊಸರು ಹಾಕಿ ರುಬ್ಬಿಕೊಂಡು ಈರುಳ್ಳಿ ಮತ್ತೆ ಟೊಮೆಟೊ ಫ್ರೈ ಮಾಡಿರೋದಕ್ಕೆ ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಕಲಸಿ ಕುಕ್ ಆಗಿರೋ ವೆಜಿಟೇಬಲ್ಸ್ನೆಲ್ಲ ಹಾಕೊಂಡ್ಬಿಡ್ಬೇಕು. ಸಾಲ್ಟು ಕಸೂರಿ ಮೆಥಿ ಹಾಕಿ ಕಲ್ಸಿದ್ರೆ ನಮ್ಮ ವೆಜ್ ಕೂರ್ಮಾ ರೆಡಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡಿದ್ರೆ ಸಖತ್ತಾಗಿ ನೋಡೋಕು ಇರುತ್ತೆ, ಟೇಸ್ಟಿ ಆಗಂತೂ ಇದ್ದೇ ಇರುತ್ತೆ. ವೆಜ್ ಕೂರ್ಮಾ ಏನೋ ಮಾಡಾಯ್ತು, ಆದ್ರೆ ಚಪಾತಿನೋ ಪರೋಟಾನ ಮಾಡಕ್ಕೆ ನನಗೆ ಬಾರಿ ಬೋರ್ ಆಗ್ತಿತ್ತು. ಅದಕ್ಕೆ ಉತ್ಸವ್ ಹೆಲ್ಪ್ ಮಾಡ್ತಿದ್ದಾನೆ. ಅವನ್ ಮಾಡ್ತಿರೋದು ಇವತ್ತು ರಸಿಂಗೋ ಅವರ ಪರೋಟ, ಹೋಲ್ ವೀಟ್ ಲೇಯರ್ಡ್ ಪರೋಟ. ರಸಿಂಗೋ ಹೋಲ್ ವೀಟ್ ಫ್ರೋಸನ್ ಪರೋಟ ಈ ಫ್ರಿಸ್ಕೋ ಮತ್ತು ಸುತ್ತಮುತ್ತ ಇರೋ ಸಿಟೀಸ್ ಅಲ್ಲಿ ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಫ್ರೋಸನ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ರಸಿಂಗೋ ಫ್ರೋಸನ್ ಐಟಮ್ಸ್ ಅಲ್ಲಿ ನೋ ಪ್ರಿಸರ್ವೇಟಿವ್ಸ್, ವೆರಿ ಆರ್ಗ್ಯಾನಿಕ್ಲಿ ಮೇಡ್. ಲೇಯರ್ಡ್ ಪರೋಟ ಇದ್ರಿಂದ ಸಿಂಪಲ್ ಆಗಿರ್ಬೇಕಾಗಿದ್ದ ನಮ್ಮ ಬ್ರೇಕ್ಫಾಸ್ಟ್ ಸ್ವಲ್ಪ ಎಲಿವೇಟ್ ಆಗಿ ಹೈ ಲೆವೆಲ್ ಅಲ್ಲಿ ಆಗೋಯ್ತು. ಕೂರ್ಮಾನ ಮಾಡ್ಬಿಡ್ಬೋದು, ಆದ್ರೆ ಚಪಾತಿ ಗಿಪಾತಿ ಮಾಡ್ಬೇಕು ಅಂದ್ರೆ ಬಾರಿ ಬೋರು. ಅದ್ರಲ್ಲೂ ಈ ತರ ಲೇಯರ್ಡ್ ಪರೋಟ ಎಲ್ಲ ಮಾಡ್ಬೇಕು ಅಂದ್ರೆ ಸಖತ್ ಕಷ್ಟ. ರಸಿಂಗೋ ಅವರ ಫ್ರೋಸನ್ ಪರೋಟ ತಂದು ಹಬ್ಬ ಎಷ್ಟು ರಿಲ್ಯಾಕ್ಸ್ಡ್ ಫೀಲಿಂಗ್, ಲೇಯರ್ಡ್ ಆಗಿ ಸಖತ್ತಾಗಿದೆ. ಜಸ್ಟ್ ಬಿಸಿ ಮಾಡ್ಕೊಳ್ಳೋದಷ್ಟೇ, ನೆಮ್ಮದಿಯಾಗಿ ತಿನ್ಬೋದಾಗಿದೆ. ರಸಿಂಗ್ ಅವರು ಫ್ರೋಸನ್ ಪರೋಟ ತಂದಿದ್ವಿ, ಮನೇಲಿ ಮಾಡ್ಕೊಂಡು ತಿಂತಾ ಇದ್ವಿ. ಅದು ತಿಂತಾ ಇದ್ರೆ ಏನೋ ಇವಾಗ ಫ್ರೆಶ್ ಆಗಿ ಮಾಡ್ದಂಗಿದೆ ಒಂದೊಂದು ಎಕ್ಸ್ಪೀರಿಯನ್ಸು. ಅದ್ರ ಜೊತೆಗೆ ನಮ್ಮ ಶ್ರೀಮತಿಯವರು, ನಮ್ಮ ಅರ್ಧಾಂಗಿಯವರು ಶ್ವೇತಾ ಮಾಡಿರೋಂಥ ಆ ಕುರ್ಮಾ ಅಪ್ಪಪ್ಪ ಒಳ್ಳೆ ಚಿಕನ್ ಸೈಡ್ಸ್ ಥರ ಇದೆ, ಸಖತ್ತಾಗಿದೆ ತಿನ್ನಕ್ಕಂತೂ.